ವಿಷಯ ಆಗೋದೆಲ್ಲ ಭಾಗ್ಯ ಅಂತ ಲೆಕ್ಕ ಬರುತ್ತೆ. ಸೊ ನಾರ್ಮಲ್ ಆಗಿ ನಿಮಗೆ ಮದುವೆ ಆಗ್ಬೇಕು ಅಂತ ತಿಳ್ಕೊಳ್ರಿ, 7ನೇ ಅಧಿಪತಿ ಬಂದು ಚೆನ್ನಾಗಿರ್ಬೇಕು, 7ನೇ ಅಧಿಪತಿ ದೃಶ್ಯ ಬರ್ಬೇಕು, ಈ ತರ ಬರುತ್ತೆ. ಅದೇ ತರ 5ನೇ ಅಧಿಪತಿ ನಿಮಗೆ ಮಕ್ಕಳಾಗಬೇಕಂದ್ರೆ 5ನೇ ಅಧಿಪತಿ ನೋಡ್ಬೇಕು. ಸೊ ಈ ತರ ಬರೋದೆಲ್ಲ ಬಂದು ಒಂದೊಂದು ಭಾವಕ್ಕೆ ಅಂತ ಇಂಡಿವಿಜುವಲ್ ಆಗಿರುತ್ತೆ. ಬಟ್ 9ನೇ ಭಾವ ಮಾತ್ರನೇ ಇದಕ್ಕೆಲ್ಲ ಕನೆಕ್ಟ್ ಆಗಿರುತ್ತೆ. ಕಾರಣ ಯಾಕಂದ್ರೆ ಇದೆಲ್ಲ ಭಾಗ್ಯ ಅಂತ ಬರುತ್ತೆ. ನೀವೆಲ್ಲ ನೋಡ್ರಿ ಮದುವೆ ಭಾಗ್ಯ ಬಂತಪ್ಪ, ಅವ್ನ ಮಕ್ಳು ಭಾಗ್ಯ ಆಯ್ತಪ್ಪ ಅಂತ ಹೇಳ್ತಾರೆ. ಇದೆಲ್ಲ ಭಾಗ್ಯಕ್ಕೆ ಕಾರಣ ಅಂದ್ರೆ ಇದೆಲ್ಲ ಒಳ್ಳೆ ವಿಷಯ ಅಂತ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಚಾನಲ್ ಸುರೇಶ್ ಆಸ್ಟ್ರೋ ವಿಷನ್. ನಾನ್ ನಿಮ್ಮ ಸುರೇಶ್ ಮಾತಾಡೋದು. ಇವತ್ತು ನಾನು ನೋಡೋ ಟಾಪಿಕ್ ಏನಂದ್ರೆ ಗುರು ಸಂಚಾರ 2026 ಕಟಕ ರಾಶಿ ಹೆಂಗಿರತ್ತೆ ಅಂತ ನೋಡೋಣ. ಸೊ ಗುರು ಬಂದು ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಈ ವರ್ಷ 2026ರಲ್ಲಿ 6ನೇ ತಿಂಗಳು 7ನೇ ತಾರೀಕಿಗೆ ಬಂದು ಸಂಚಾರ ಮಾಡ್ತಾರೆ. ಸೊ ಮಿಥುನ್ ರಾಶಿಯಿಂದ ಕಟಕ ರಾಶಿಗೆ ಬರ್ತಾರೆ. ಈ ಗುರು ಸಂಚಾರ ನಾರ್ಮಲ್ ಸಂಚಾರಕ್ಕಿಂತ ಸ್ವಲ್ಪ ಒಳ್ಳೆ ಸಂಚಾರ. ಕಾರಣ ಯಾಕಂದ್ರೆ 12 ವರ್ಷಕ್ಕೆ ಒಂದ್ಸತಿ ಮಾತ್ರನೇ ಗುರು ಬಂದು ತನ್ನ ಉಚ್ಚ ಸ್ಥಾನ ಪಡ್ಕೊಳ್ಳೋ ಮನೆಗೆ ಬಂದು ಗುರು ಬರ್ತಾರೆ. ಅದು ಯಾವ ಮನೆ ಅಂದ್ರೆ ಕಟಕ ರಾಶಿ, ಚಂದ್ರನ ಮನೆ. ಸೊ ಇವಾಗ ಗುರು ಸಂಚಾರ ಬಂದು ಕಟಕ ರಾಶಿಗೆ ಹಿಂಗಿರತ್ತೆ ಅಂತ ನೋಡೋಣ. ಗುರು ಕಟಕ ರಾಶಿಗೆ ಬಂದು ಎಷ್ಟನೇ ಅಧಿಪತಿ ಅಂತ ನೋಡೋಣ. ಗುರು ಬಂದು ಕಟಕ ರಾಶಿಗೆ ಬಂದು 6 ನಂತರ 9ನೇ ಅಧಿಪತಿ ಆಗ್ತಾರೆ. ಋಣ ರೋಗ ಶತ್ರು ಸ್ಥಾನ ನಂತರ ಭಾಗ್ಯಸ್ಥಾನ ಅಧಿಪತಿ ಆಗ್ತಾರೆ ಈ ಕಟಕ ರಾಶಿಗೆ. ಅವ್ರು ಬಂದು ಲಗ್ನದಲ್ಲಿ ಮೀನ್ಸ್ ಜನ್ಮದಲ್ಲಿ ಕೂತಿದ್ದಾರೆ. ಜನ್ಮ ಅಂದ್ರೆ ಚಂದ್ರನ ಮನೇಲಿ ಕೂತಿದ್ದಾರೆ. ಸೊ ಇವಾಗ ಜನ್ಮಗುರು, ಅವಾಗಲೇ ಹೇಳ ಜನ್ಮಗುರು ಯಾಕೆ ಒಳ್ಳೇದ್ ಮಾಡಕ್ಕಾಗಲ್ಲ ಅಂದ್ರೆ ಗುರು ಕೂತಿರೋ ಜಾಗಕ್ಕಿಂತ ನೋಡೋ ಜಾಗಕ್ಕೆ ಬಂದು ಫಲ ಅದಕ್ಕೆ ಕೊಡ್ತಾರೆ. ಜನ್ಮಗುರು ಇರುವಾಗ ಬಂದು ಏನಾಗತ್ತಂದ್ರೆ ಅವರು ಮಾಡೋ ವಿಷಯದಲ್ಲಿ ಬಂದು ಕ್ಲಾರಿಟಿ ಇರಲ್ಲ. ಕಾರಣ ಯಾಕೆಂದ್ರೆ ಜನ್ಮಗುರು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಕೊಡತ್ತೆ. ಅದ್ ಬಿಟ್ರೆ ಬೇರೆ ಕೆಟ್ಟದೇನು ಮಾಡಲ್ಲ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಕೊಡತ್ತೆ. ಬಟ್ ಈ ಗುರು ಏನಾಗಿ ಮಾಡತ್ತಂದ್ರೆ ಉಚ್ಚ ಸ್ಥಾನಕ್ಕೆ ಬಂದಿರೋದ್ರಿಂದ ಗುರು ಇವಾಗ ಏನ್ ಮಾಡ್ತಾರೆ, ನಿಮಗೆ 70% ನಿಮಗೆ ಒಳ್ಳೇದೇ ಮಾಡ್ತಾರೆ. ಸೊ ಜನ್ಮಗುರುವಿಂದ ಬರೋ ನಿಮಗೆ ಆ ಒಂದು ಕನ್ಫ್ಯೂಷನ್ ಆವಾಗ್ಲಿ ಕ್ಲಾರಿಟಿ ಕಡಿಮೆ ಆಗೋದು ಸರಿ, ಇದೆಲ್ಲ ಬಂದು ನಿಮಗೆ ಅಷ್ಟು ಮಟ್ಟಕ್ಕಿರಲ್ಲ. 70% ಕ್ಲಾರಿಟಿ ಆಗಿರ್ತೀರಾ ಈ ವರ್ಷ. ಓಕೆನಾ. ನಂತರ ಗುರು 6ನೇ ಅಧಿಪತಿ ಅವರೇ ಆಗ್ಬಿಡ್ತಾರೆ, 9ನೇ ಅಧಿಪತಿ ಅವರೇ ಆಗ್ಬಿಡ್ತಾರೆ. ಸೊ ಇವಾಗ 6ನೇ ಅಧಿಪತಿಗೆ ಫಸ್ಟ್ ನೋಡೋಣ. 6ನೇ ಅಧಿಪತಿ ಅಂದ್ರೆ ಋಣ ರೋಗ ಶತ್ರು ಸ್ಥಾನ ಅಂತ ಹೇಳ್ತಾರೆ. ಆ ಸ್ಥಾನ ನೋಡೋಕ್ಕಿಂತ ಏನಾಗತ್ತಂದ್ರೆ ನಿಮ್ಗೆ ಈ ವರ್ಷ ಬಂದು ಈ ಗುರು ಸಂಚಾರ ಬಂದು ನಿಮಗೆ ನಿಮ್ಮ ಶತ್ರು ಸರಿ, ನಿಮಗೆ ಕಾಯಿಲೆ ಇದ್ರು ಸರಿ, ನಂತರ ಸಾಲ ಇದ್ರು ಸರಿ, ಇದೆಲ್ಲ ಬಂದು ನಿಮಗೆ ಒಂದ್ ಮಟ್ಟಕ್ಕೆ ಕ್ಲಾರಿಟಿ ಕೊಟ್ಬಿಡ್ತಾರೆ. ಕಾರಣ ಏನಂದ್ರೆ ಇವಾಗ ಎಕ್ಸಾಂಪಲ್ಗೆ ನಿಮ್ ಶತ್ರು ಇದೆ ಅಂತ ತಿಳ್ಕೊಳ್ರಿ, ಇವರೇ ನಿಮ್ ಶತ್ರು ಅಂತ ನಿಮ್ಗೆ ಏನೋ ಒಂದು ವಿಧವಾಗಿ ತೋರಿಸ್ಬಿಡ್ತಾರೆ. ನಂತರ ನಿಮ್ಗೇನ ಕಾಯಿಲೆ ಇದ್ರೆ ಆ ಕಾಯಿಲೆ ಯಾರು ನೋಡಿದ್ರೆ ಸರಿ ಆಗತ್ತೆ, ಯಾವ ಔಷಧಿ ತಗೋಬೇಕು, ಇಲ್ಲ ಯಾವ ಡಾಕ್ಟರ್ ನೋಡಿದ್ರೆ ಸರಿ ಹೋಗುತ್ತೆ, ಆಯುರ್ವೇದಿಕ್ ಹೋಗ್ಬೇಕಾ, ಇಲ್ಲ ಸಿದ್ಧ ಮೆಡಿಸಿನ್ ತಗೋಬೇಕಾ, ಇಲ್ಲ ಅಲೋಬದಿ ತಗೋಬೇಕಾ, ಈ ಒಂದು ಕ್ಲಾರಿಟಿ ಬಂದು ನಿಮಗೆ ಈ ವರ್ಷ ಗುರು ಕೊಟ್ಕೊಡ್ತಾರೆ. ನಂತರ ಸಾಲ ಮಾಡಿದ್ರೆ ಕ್ರೆಡಿಟ್ ಕಾರ್ಡು, ನಂತರ ಲೋನು, ಇದೆಲ್ಲ ತೀರ್ಸೋಕೆ ಇದೆಲ್ಲ ಬಂದು ನಿಮಗೆ ಅದರಿಂದ ನೀವು ಆಚೆ ಬರಕ್ಕೆ ಒಂದು ಕ್ಲಾರಿಟಿ ಸಿಕ್ಬಿಡತ್ತೆ. ನಿಮಗೆ ಒಂದು ದಾರಿ ತೋರಿಸ್ತಾರೆ ಈ ಗುರು. ಸೊ ಇಂದ ಈ ಗುರು ಬಂದು ನಿಮಗೆ ಅಷ್ಟು ಮಟ್ಟಕ್ಕೆ ಕೆಟ್ಟದ್ದು ಮಾಡಲ್ಲ. ನಂತರ ಭಾಗ್ಯಸ್ಥಾನ ಅಧಿಪತಿಯು ಅವರೇ ಆಗೋದ್ರಿಂದ ಖಂಡಿತ ಈ ವರ್ಷ ನಿಮ್ಗೆ ಯಾವ್ದೊಂದು ಭಾಗ್ಯ ಕೊಟ್ಟೇ ಕೊಡ್ತಾರೆ. ಸೊ ಏನಾಗತ್ತಂದ್ರೆ ಇವಾಗ 6ನೇ ಅಧಿಪತಿ 9ನೇ ಅಧಿಪತಿ ಆಗಿರೋದ್ರಿಂದ ಈ ಭಾಗ್ಯಸ್ಥಾನ ಅಂದ್ರೆ ನಿಮ್ ತಂದೆಗೆ ಚೆನ್ನಾಗಿರತ್ತೆ. ನಂತರ ನಿಮಗೆ ಎಕ್ಸಾಂಪಲ್ಗೆ ಏನೋ ಒಂದು ಒಳ್ಳೆಯ ವಿಷಯ ಆಗ್ಬೇಕಂದ್ರೆ ಈ ವರ್ಷ ಖಂಡಿತ ಆಗತ್ತೆ. ಇವಾಗ ಭಾಗ್ಯ ಅಂದ್ರೆ ಯಾವ್ದು ಬೇಕಂದ್ರೆ ಇಳ್ಕೋಬಹುದು. ನಿಮಗೆ ಮದುವೆ ಆಗೋದು ಇಳ್ಕೋಬಹುದು, ಮಕ್ಳಾಗೋದು ಇಳ್ಕೋಬಹುದು, ಕಾರ್ ಕೊಂಡ್ಕೋಬಹುದು, ಇಲ್ಲ ಗಾಡಿ ಕೊಂಡ್ಕೋಬಹುದು, ಇಲ್ಲ ಮನೆಯನ್ನು ಪರ್ಚೇಸ್ ಮಾಡ್ಕೋಬಹುದು, ಇಲ್ಲ ಲ್ಯಾಂಡ್ ತಗೋಬಹುದು. ಸೊ ಎಲ್ಲ ಖರೀದಿ ಮಾಡಕ್ಕೆ ನಿಮಗೆ ಇದೆಲ್ಲ ಬಂದು ನಿಮಗೆ ಒಂದು ಕಾರ್ ಖರೀದಿ ಮಾಡ್ಬೋದು, ಇಲ್ಲ ಏನು ಮನೆ ಖರೀದಿ ಮಾಡ್ತೀರಾ, ಇಲ್ಲ ಲ್ಯಾಂಡ್ ತಗೊಂತೀರಾ, ಈ ತರ ಇದೆಲ್ಲ ಬಂದು ಭಾಗ್ಯ ಅಂತ ಬರುತ್ತೆ. ಒಳ್ಳೆ ವಿಷಯ ಆಗೋದೆಲ್ಲ ಭಾಗ್ಯ ಅಂತ ಲೆಕ್ಕ ಬರುತ್ತೆ. ಸೊ ನಾರ್ಮಲ್ ಆಗಿ ನಿಮಗೆ ಮದುವೆ ಆಗ್ಬೇಕು ಅಂತ ತಿಳ್ಕೊಳ್ರಿ, 7ನೇ ಅಧಿಪತಿ ಬಂದು ಚೆನ್ನಾಗಿರ್ಬೇಕು, 7ನೇ ಅಧಿಪತಿ ದೃಶ್ಯ ಬರ್ಬೇಕು, ಈ ತರ ಬರುತ್ತೆ. ಅದೇ ತರ 5ನೇ ಅಧಿಪತಿ ನಿಮಗೆ ಮಕ್ಕಳಾಗ್ಬೇಕಂದ್ರೆ 5ನೇ ಅಧಿಪತಿ ನೋಡ್ಬೇಕು. ಸೊ ಈ ತರ ಬರೋದೆಲ್ಲ ಬಂದು ಒಂದೊಂದು ಭಾವಕ್ಕೆ ಅಂತ ಇಂಡಿವಿಜುವಲ್ ಆಗಿರುತ್ತೆ. ಬಟ್ 9ನೇ ಭಾವ ಮಾತ್ರನೇ ಇದಕ್ಕೆಲ್ಲ ಕನೆಕ್ಟ್ ಆಗಿರುತ್ತೆ. ಕಾರಣ ಯಾಕಂದ್ರೆ ಇದೆಲ್ಲ ಭಾಗ್ಯ ಅಂತ ಬರುತ್ತೆ. ನೀವೆಲ್ಲ ನೋಡ್ರಿ ಮದುವೆ ಭಾಗ್ಯ ಬಂತಪ್ಪ, ಅವ್ನ ಮಕ್ಳು ಭಾಗ್ಯ ಆಯ್ತಪ್ಪ ಅಂತ ಹೇಳ್ತಾರೆ. ಇದೆಲ್ಲ ಭಾಗ್ಯಕ್ಕೆ ಕಾರಣ ಅಂದ್ರೆ ಇದೆಲ್ಲ ಒಳ್ಳೆ ವಿಷಯ ಅಂತ ಹೇಳ್ತಾರೆ. ಈ ಒಳ್ಳೆ ವಿಷಯ ಎಲ್ಲ ಸೇರಿ 9ನೇ ಭಾವ ಬರುತ್ತೆ. ಸೊ 9ನೇ ಭಾವ ಬಂದು ನಿಮಗೆ ಏನಂದ್ರೆ ಇದೆಲ್ಲ ಲೆಕ್ಕ ಬಂದ್ಬಿಡುತ್ತೆ. ಒಳ್ಳೆ ವಿಷಯ ಎಲ್ಲರೂ 9ನೇ ಭಾವದಲ್ಲಿ ಇರುತ್ತೆ. ಸೊ ಇಂದ ನಿಮ್ ತಂದೆಗೆ ಚೆನ್ನಾಗಿರುತ್ತೆ. ನಂತರ ನಿಮ್ಗೆ ಏನೋ ಒಂದು ಈ ವರ್ಷ ಭಾಗ್ಯ ಸಿಕ್ಕಿದ್ರೆ ಖಂಡಿತ ಸಿಕ್ಕೇ ಸಿಗತ್ತೆ. ನೋಡ್ರಿ
ಅವಾಗಲೇ ಗುರು ಹೇಳಿದ ಪ್ರಕಾರ ಗುರು ಬಂದು ಕೂತಿರೋ ಜಾಗಕ್ಕಿಂತ ನೋಡೋ ಜಾಗಕ್ಕೆ ಅಧಿಕ ಫಲ ಅಂತ. ಈಗ ಗುರು ಕೂತಿರೋ ಜಾಗ ಬಂದು ನಿಮಗೆ ಕಟಕ ರಾಶಿಲಿದ್ದಾರೆ. ಇಲ್ಲಿಂದ ಇಲ್ಲಿಂದ 1 2 3 4 5 5ನೇ ಮನೆಗೆ ಬಂದು 5ನೇ ದಿಷ್ಟಿ ಬೀಳತ್ತೆ. ಓಕೆನಾ. ನಂತರ ಅಲ್ಲಿಂದ 5 6 7 7ನೇ ಭಾವಕ್ಕೆ 7ನೇ ದೃಷ್ಟಿ ಬೀಳತ್ತೆ. ನಂತರ 9ನೇ ಮನೆಗೆ ಬಂದು ಭಾವಕ್ಕೆ ಬಂದು 9ನೇ ಮನೆಗೆ ಬಂದು 9ನೇ ದೃಷ್ಟಿ ಬೀಳತ್ತೆ. 5ನೇ ದೃಷ್ಟಿಯಾಗಿ 5ನೇ ಭಾವ ನೋಡ್ತಾರೆ. ಸೊ 5ನೇ ಭಾವ ಅಂದ್ರೆ ನಿಮ್ಗೆ ಪೂರ್ವ ಪುಣ್ಯ ಸ್ಥಾನ ಅಂತ ಕರೀತಾರೆ 5ನೇ ಭಾವ. ಈ 5ನೇ ಭಾವ ಪೂರ್ವ ಪುಣ್ಯ ಸ್ಥಾನ ಸ್ಟ್ರಾಂಗ್ ಆಗತ್ತೆ. ಅವಾಗ ಏನಾಗತ್ತೆ, ನೀವು ಎಕ್ಸಾಂಪಲ್ಗೆ ನಿಮ್ಗೆ 5ನೇ ಭಾವ ಪೂರ್ವ ಪುಣ್ಯ ಸ್ಥಾನ ಬಂದು ನಿಮ್ಗೆ ಮಕ್ಕಳಾಗಬೇಕಂದ್ರೆ ಮಕ್ಕಳಾಗತ್ತೆ. ಇವಾಗ ಮಕ್ಕಳು ಟ್ರೈ ಮಾಡ್ತಾರೆ, ಖಂಡಿತ ಮಕ್ಕಳಾಗತ್ತೆ. ಆಮೇಲೆ ನಂತರ ನಿಮಗೆ ಬಂದು ಫ್ರೆಂಡ್ಶಿಪ್ ಅಲ್ಲಿ ಬಂದು ಏನೋ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗತ್ತೆ. ಫ್ರೆಂಡ್ಶಿಪ್, ಹೊಸ ಫ್ರೆಂಡ್ಶಿಪ್ ಸಿಗ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ ನಿಮ್ಗೆ ಇರ್ತಾರೆ. ಸೊ ಈ ತರ ಫ್ರೆಂಡ್ಶಿಪ್ ಸಂಬಂಧಪಟ್ಟವಾಗಿಲ್ಲ ಒಳ್ಳೆ ನಡೆಯುತ್ತೆ. ಯಾರನ್ನ ಹೊಸ ಲವ್ ಟ್ರೈ ಮಾಡಿದ್ರೆ ಆ ಲವ್ ಸಕ್ಸಸ್ ಆಗತ್ತೆ, ಹೊಸ ಲವ್ ಆಗತ್ತೆ. ಇದೆಲ್ಲ ಬಂದು 5ನೇ ಭಾವಕ್ಕೆ ಸೇರೋದು. ಓಕೆನಾ. ನಂತರ ಹೈಯರ್ ಎಜುಕೇಶನ್ ಹೆಂಗಂದ್ರೆ ನಾನು PhD ಮಾಡ್ತೀನಿ, ಡಬಲ್ ಡಿಗ್ರಿ ಮಾಡ್ತೀನಿ, ಇದೆಲ್ಲ 5ನೇ ಭಾವಕ್ಕೆ ಸೇರತ್ತೆ. ನಂತರ ಇನ್ನೊಂದು, ನೀವು ಮಾಡೋ ಕೆಲಸದಲ್ಲಿ ಬಂದು ಪ್ರಮೋಷನ್ ಸಿಗೋದು. ಓಕೆನಾ. ಇದೆಲ್ಲ ಬಂದು ನಿಮ್ಗೆ 5ನೇ ಭಾವ ಬರುತ್ತೆ. 7ನೇ ದೃಷ್ಟಿಯಾಗಿ 7ನೇ ಭಾವ ನೋಡ್ಬಿಡ್ತಾರೆ. ಸೊ ಮದುವೆ ಆಗೋದು, ಪಾರ್ಟ್ನರ್ಶಿಪ್ ಕೆಲಸ ಮಾಡೋದು, ಇದೆಲ್ಲ ಆಗತ್ತೆ. ಈ ವರ್ಷ ಮದುವೆ ಟ್ರೈ ಮಾಡಿದ್ರೆ ಖಂಡಿತ ಮದುವೆ ಆಗತ್ತೆ ಗುರು ನೋಡೋದ್ರಿಂದ. ಓಕೆನಾ. ನಂತರ ಗುರು 9ನೇ ದೃಷ್ಟಿಯಾಗಿ 9ನೇ ಮನೆ ನೋಡ್ಬಿಡ್ತಾರೆ. ಸೊ ಅವಾಗ ಏನಾಗತ್ತೆ, 9ನೇ ಮನೆ ಅವಾಗ ಹೇಳಿದಲ್ಲ ಭಾಗ್ಯಸ್ಥಾನನೇ ನೋಡ್ಬಿಡ್ತಾರೆ. ಗುರು ಬಂದು ಅಧಿಪತಿ ಪ್ರಕಾರ ಬಂದು 9ನೇ ಅಧಿಪತಿ ಆಗ್ಬಿಡ್ತಾರೆ. ಅವ್ರು ನೋಡೋ ಮನೇನ ಅವ್ರ ಮನೇನ ಅವ್ರು ನೋಡ್ತಾರೆ. ಅವಾಗ ಏನಾಗತ್ತೆ ಅಂದ್ರೆ ನಿಮಗೆ ಅಲ್ಲಿಗೆ ಆ ಸ್ಥಾನ ಬಂದು ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತು. ಇವಾಗ ಗುರು ದೃಷ್ಟಿ ಪ್ರಕಾರನ ಅಲ್ಲಿ ಆಗ್ಬಿಡ್ತು. ನಂತರ ಅಧಿಪತಿ ಮುಖಾಂತರ ಆಗ್ಬಿಟ್ಟು ಡಬಲ್ ಧಮಾಕ ಅಂತ ಹೇಳ್ತಾರಲ್ಲ ಆ ತರ ನಿಮಗೆ ಅಲ್ಲಿಗೆ ದೃಷ್ಟಿ, ನಂತರ ಗುರು ದೃಷ್ಟಿ ಪ್ರಕಾರನೂ ಸರಿ, ಗುರು ಅಧಿಪತಿ ಪ್ರಕಾರನೂ ಸರಿ ಅವ್ರ ಮನೆ ಅವ್ರು ನೋಡ್ತಾರೆ. ಸೊ ಅವಾಗೇನಾಗತ್ತೆ, ಖಂಡಿತ ಈ ವರ್ಷ ನಿಮ್ಗೆ ಭಾಗ್ಯ ಖಂಡಿತ ಸಿಕ್ಕೇ ಸಿಗತ್ತೆ. ಸೊ ನಿಮ್ ತಂದೆಗೂ ಸರಿ, ನಿಮ್ಗೆ 5ನೇ ಭಾವ ಮಕ್ಕಳಾಗೋದು, ನಂತರ ಮ್ಯಾರೇಜ್ ಆಗೋದು, ಈ 2 ಭಾವವನ್ನು ನೋಡೋದ್ರಿಂದ ಇಲ್ಲಿ ಭಾಗ್ಯನೂ ಇದ್ ಮಾಡಿದ್ರೆ ಖಂಡಿತ ಈ ವರ್ಷ ಕಟಕ ರಾಶಿಯವರಿಗೆ ಮದುವೆನೂ ಸರಿ, ಮಕ್ಕಳ ಖಂಡಿತ ಆಗೇ ಆಗತ್ತೆ. ಇವಾಗ ನೋಡಿದ ಪ್ರಕಾರ ನಾವು ದಿಷ್ಟಿ ನಂತರ ಗೋಚಾರ ನೋಡಿದ್ವಿ. ಓಕೆನಾ. ಈ ಗೋಚಾರ ಪ್ರಕಾರ ನಿಮ್ಗೆ 30% ಮಾತ್ರನೇ ಕೆಲಸ ಮಾಡತ್ತೆ. ಏನಾಗಿದ್ರು ನಿಮ್ಮ ದಶಾಭುಕ್ತಿ ಬರುತ್ತೆ ನಿಮ್ ಜಾತಕದಲ್ಲಿ, ದಶಾಭುಕ್ತಿ 70% ಕೆಲಸ ಮಾಡತ್ತೆ. ಸೊ ನೋಡ್ರಿ, ಇದಲ್ಲೇ ನಿಮ್ಗೆ 30% ಓಕೆ, 30% ಖಂಡಿತ ಆಗೇ ಆಗತ್ತೆ. ಓಕೆನಾ. ನಿಮ್ಗೆ ಅಲ್ಲಿ 70% ಚೆನ್ನಾಗಿಲ್ಲ, 70% ನಿಮ್ಗೆ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಆವಾಗ ನಿಮ್ಗೆ ಇದ್ರಲ್ಲಿ ಬಲ ಬಂದು ಸ್ವಲ್ಪ ಕಡಿಮೆ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಕಡಿಮೆ ಮೀನ್ಸ್ ಅದ್ರಲ್ಲಿ ಬಂದು ನಿಮ್ಗೆ ಬಲ ಇಲ್ಲ ಅಂದ್ರೆ ಆವಾಗ ನಿಮ್ಗೆ ಇದನ್ನ ಹೇಳೋದ್ರ ಪ್ರಕಾರ ಬಂದು ಸ್ವಲ್ಪ ಕಡಿಮೆನೇ ಆಗತ್ತೆ. ಇವಾಗ ನಿಮಗೆ ಒಳ್ಳೇದು ಹೇಳಿದೆ ಇಲ್ಲೇ ಆಗತ್ತಂತ, ಬಟ್ ಅಲ್ಲಿ ದಶಾಭುಕ್ತಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಇದಾಗೋದು ಬಂದು ಸ್ವಲ್ಪ ಕಡಿಮೆನೇ ಆಗತ್ತೆ. ಓಕೆನಾ. ಸೊ ಸಪೋಸ್ ನಿಮಗೆ ಇನ್ನೊಂದು ಮೆಥಡ್ ಇದೆ, ಭೃಗುನಂದಿ ನಾಡಿ ಮುಖಾಂತರ. ಭೃಗುನಂದಿ ನಾಡಿ ಪ್ರಕಾರ ಬಂದು ನೀವು ಅದಲ್ಲೂ ನಿಮಗೆ ಒಳ್ಳೇದಾಗತ್ತೆ. ಹೆಂಗೆ ಒಳ್ಳೇದಾಗತ್ತೆ ಹೇಳ್ತೀನಿ ನೋಡ್ರಿ. ಭೃಗುನಂದಿ ನಾಡಿ ಪ್ರಕಾರ ಬಂದು 1 5 9 ಇದರಲ್ಲಿ ಗ್ರಹ ಇದ್ರೆ ಆ ಗ್ರಹ ಕಾರತ್ವ ಪ್ರಕಾರ ಸಿಕ್ಬಿಡತ್ತೆ. ನೀವು ನೋಡ್ರಿ, 1 ಅಂದ್ರೆ ಕಟಕ ರಾಶಿ, ನಂತರ 5 ಅಂದ್ರೆ ವೃಶ್ಚಿಕ ರಾಶಿ, 9 ಅಂದ್ರೆ ಮೀನ ರಾಶಿ. ಈ ರಾಶಿಯಲ್ಲಿ ಬಂದು ನಿಮಗೆ ಗ್ರಹ ಕೂತಿದ್ರೆ ಈ ವರ್ಷ ನಿಮಗೆ ಗುರು ಆ ಕಾರತ್ವ ಕೊಟ್ಬಿಡ್ತಾರೆ. ಸೊ ಎಕ್ಸಾಂಪಲ್ಗೆ ಇಲ್ಲಿ ಶುಕ್ರ ಕೂತಿದೆ ಅಂತ ತಿಳ್ಕೊಳ್ರಿ ವೃಶ್ಚಿಕ ರಾಶಿಯಲ್ಲಿ. ಸೊ ಶುಕ್ರ ಬಂದು ಇವಾಗ ಎಕ್ಸಾಂಪಲ್ ಗಂಡು ಜಾತಕ ಅಂತ ತಿಳ್ಕೊಳ್ರಿ. ಓಕೆನಾ. ಇವಾಗ ಇಲ್ಲಿ ಗುರು ಇದೆ, ಇಲ್ಲಿ ಅವ್ರು ಶುಕ್ರ ಕೂತಿದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಬರೋ ಗುರು ಬಂದು ಈ ಶುಕ್ರ ನೋಡ್ಬಿಡ್ತಾರೆ. ಅವಾಗ ಏನಾಗತ್ತೆ, ಶುಕ್ರ ಅಂದ್ರೆ ನಿಮಗೆ ಶುಕ್ರ ಕಾರತ್ವ ಪ್ರಕಾರ ಮ್ಯಾರೇಜ್ ಆಗೋದು, ನಂತರ ನಿಮಗೆ ಕಾರು ಗಾಡಿ ಇದೆಲ್ಲ ತಗೊಳ್ಳೋದು, ನಂತರ ಮನೆ, ಇದೆಲ್ಲ ಬಂದು ಶುಕ್ರ ಕಾರತ್ವ ಬರುತ್ತೆ. ಈ ಕಾರತ್ವ ಖಂಡಿತ ಕೊಟ್ಟೆ ಕೊಡತ್ತೆ. ಅದು ಗುರು ಕೂತಿರೋದ್ರಿಂದ ಏನಾಗತ್ತೆ, ಗುರು ಮುಖಾಂತರ ಬರೋದು ಬಂದು ಏನಂದ್ರೆ ಅವ್ರಿಗೆ ಇಷ್ಟವಾಗಿ ತರ ಆಗತ್ತೆ ಅಂತ ಅನ್ಕೊಳ್ರಿ. ಓಕೆನಾ. ಸೊ ಅವಾಗ ಅದೇ ತರ ಈ ಮನೆಯಲ್ಲಿ ಹೇಳೋ ಪ್ರಕಾರ ಬಂದು ಇಲ್ಲೊಂದು 2 ಗ್ರಹ, ಇಲ್ಲೊಂದು 3 ಗ್ರಹ ಕೂತಿದ್ರೆ ಆ ಗ್ರಹ ಕಾರತ್ವ ಎಲ್ಲಾನು ಆಗತ್ತೆ. ಸೊ ಇದ್ ಪ್ರಕಾರ ಬಂದು ಒಳ್ಳೇದಾಗತ್ತೆ. ಸಪೋಸ್ ಅದಲ್ಲಿ ಸಿಕ್ಕಿಲ್ಲ ಅಂದ್ರೂ ಕೂಡ, ದಶಾಭುಕ್ತಿ ಸಿಕ್ಕಿಲ್ಲ ಅಂದ್ರೂ ಕೂಡ ಸರಿ, ಈ ನೈಡೋ ಪ್ರಕಾರ ಬಂದು ಖಂಡಿತ ನಿಮಗೆ ಗ್ರಹ ಇದ್ರೆ ಖಂಡಿತ ನಿಮಗೆ ಆ ಕಾರತ್ವ ಪ್ರಕಾರ ಬಂದು ನಿಮ್ಗೆ ಒಂದು ಒಳ್ಳೇದು ಆಗೇ ಆಗತ್ತೆ. ಸೊ ಅದನ್ನ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನ್ನ ಪ್ರಕಾರ ನಿಮ್ಗೆ ಕಟಕ ರಾಶಿಯವರಿಗೆ ತುಂಬಾ ಈ ವರ್ಷ ಕಟಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ನಂತರ ಈ ವಿಡಿಯೋ ಬಂದು ನಿಮಗೆ
ಜನರಲ್ ಆಗಿ ಹಾಕಿರೋದು ನಾನು. ಈ ಬಿರುಗುನಂದಿ ನಾಡಿ ಮುಖಾಂತರ ಹೆಂಗ್ ನೋಡ್ಬೇಕಂತ ನಾನು ಈ ಸೀರೀಸ್ ಎಲ್ಲ ಮುಗಿಸ್ಬಿಡ್ತೀನಿ, ಮೀನ್ ರಾಶಿ ತನಕ ಹಾಕ್ಬಿಟ್ಟು ನಂತರ ನಾನು ಒಂದು 4-5 ಜಾತಕ ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಗ್ರಹ ಹೆಂಗ್ ಕೂತಿದ್ರೆ ಏನಾಗತ್ತೆ, 3 ಗ್ರಹ ಕೂತಿದ್ರೆ ಏನಾಗತ್ತೆ, 4 ಗ್ರಹ ಕೊಟ್ರೆ ಹೆಂಗ್ ಫಲ ಕೊಡತ್ತೆ ಅಂತ ನಾನು ಅದು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಹಾಕ್ತೀನಿ. ನಾನು ಹೇಳೋ ರೀತಿಯಲ್ಲೋ ಇಲ್ಲ ನಾನು ಮಾತಾಡೋ ರೀತಿಯಲ್ಲೋ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕ್ರಿ. ಯಾಕಂದ್ರೆ ನಾನು ಸ್ಕ್ರಿಪ್ಟ್ ಬರ್ಕೊಂಡು ನಾನು ಯಾವತ್ತೂ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಕುಂಡ್ಲಿ ಹಾಕ್ಬಿಟ್ಟ ತಕ್ಷಣ ನಾನು ಕುಂಡ್ಲಿ ಆದ ತಕ್ಷಣ ಕುಂಡ್ಲಿ ನೋಡ್ಕೊಂಡು ನಿಮ್ಗೆ ಹೇಳ್ತಾ ಇರೋದು. ಸೊ ಅವಾಗ ಅದರಿಂದ ನಾನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಅದು ಹೇಳಿದ್ರೆ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಕೂಡ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ, ನಾನು ತಿದ್ಕೊಳಕ್ ನೋಡ್ತೀನಿ. ನಾನು ಬಳಸೋ ಪದಾನು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡ್ರಿ. ಸೊ ಫ್ಯೂಚರ್ಗೆ ನಾನು ಇನ್ ಮುಂದೆ ನಾನು ಅದನ್ನ ತಿದ್ಕೋದಕ್ಕೆ ನೋಡ್ತೀನಿ. ಆಲ್ಟ್ರೇಷನ್ ಏನೋ ಒಂದು ಚೇಂಜಸ್ ಮಾಡ್ಬೇಕಂತ ಅದು ಹೇಳ್ರಿ, ಇಲ್ಲ ನಾ ಯಾವ್ದನ್ನ ಬಗ್ಗೆ ಮಾತಾಡ್ಬೇಕಂತ ಅದು ಕಮೆಂಟ್ ಅಲ್ಲಿ ಹಾಕ್ರಿ. ಖಂಡಿತವಾಗಿ ನಾನು ಇನ್ ಮುಂದೆ ನಾನು ವಿಡಿಯೋ ಹಾಕ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮರಿದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನಾವು ಹಾಕೋ ಎಲ್ಲ ವಿಡಿಯೋ ಬಂದು ನಿಮ್ಗೆ ತಲುಪುತ್ತೆ. ನಂತರ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.